ಒಬ್ಬರೇ ಕಾಣ್ತಾ ಇದ್ದಾರೆ. ಮೋದಿ ಬಿಟ್ಟರೆ ಯಾರು ಕಾಣ್ತಾನೇ ಇಲ್ಲ ಅಪೋಸಿಷನಲ್ಲಿ. ಸೊ ನೋ ಚಾಯ್ಸ್ ಬಟ್ ಮೋದಿ. ಸರ್ ಯಾಕೆ ಸರ್ ರಾಹುಲ್ ಗಾಂಧಿ ಆಗ್ಬಾರ್ದು, ಪ್ರಿಯಾಂಕ್ ಖರ್ಗೆ ಯಾರ ಹೆಸರು ಹೇಳಿದ್ರಿ ನೀವು? ರಾಹುಲ್ ಗಾಂಧಿ. ಅದು ರಾಹುಲ್ ದ್ರಾವಿಡ್ ಕೇಳಿದ್ದೆ ನಾನು. ರಾಹುಲ್ ಗಾಂಧಿ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸರ್. ಹೌದಾ? ಅವರು ಸಿ ಎಮ್ ಕೂಡ ಆಗಿಲ್ಲ, ಏನಿಲ್ಲ, ಆಗ್ಬೋದು, ಯಾರು ಆಗಬಾರ್ದಂತ ಏನಿಲ್ಲ. ಆದರೆ ಪ್ರತಿಯೊಬ್ಬರು ತಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು, ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕು ಪಬ್ಲಿಕಲ್ಲಿ. ಈ ರೀತಿ ನಾವು ಲಾಸ್ಟ್ ಸೋ ಮೆನಿ 75 years 80 ಈ ನೋಡ್ತಾ ಬಂದರೆ ಕರೆಂಟ್ಲಿ ಮೋದಿಯವರು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಒಳ್ಳೆ ರೀತಿಯಿಂದ. ಸೊ ಈ ರೀತಿಯಿಂದ ನಮಗೆ ಮೋದಿಯವರೇ ಆಗಬೇಕು ಅಂತ ಅನಿಸುತ್ತೆ. ನನ್ನ ಎದೆ ಸೀಳಿದ್ರು ಶ್ರೀರಾಮ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ಚಿಕ್ಕಬಳ್ಳಾಪುರದ ಹಿಂದೂಗಳಿಗೆ ಸದಾವಕಾಶ. ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೋಗಲು ಕಷ್ಟಪಡುವುದು ಬೇಡ, ದುಡ್ಡು ಖರ್ಚು ಮಾಡುವುದು ಬೇಡ. ಪ್ರದೀಪ್ ಈಶ್ವರಿ ಎದೆಯಲ್ಲಿ ಶ್ರೀರಾಮನಿದ್ದಾನಂತೆ. ಹಾಗಾಗಿ ಅವನ ಎದೆ ಬಗೆದು ಶ್ರೀರಾಮನ ನೋಡೋಣ. ಬೋನಸ್ ಆಗಿ ಸಿದ್ದರಾಮನು ಸಿಗ್ತಾನೆ. ನಿಮ್ಮ ಅಮ್ಮನ ಪಿಂಡ. ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದೀವಿ. ಅಯ್ಯೋ ನೀರ್ ತರದ ಮರ್ತ್ ಬಂದ್ಬಿಟ್ಟಿವಲ್ಲೋ ಫ್ರೆಂಡ್ಸ್, ನಮ್ ಫ್ರೆಂಡ್ ಟಾಯ್ಲೆಟ್ ಬಂದ ನೀರ್ ತರದ ಮರ್ತ್ ಬಂದನ. ಯಾರನ್ನ ಲೈವ್ ಅಲ್ಲಿ ಇದ್ರೆ ಸ್ವಲ್ಪ ನೀರ್ ತಂದು ಕೊಡ್ರಿ ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್. ಸೋಷಿಯಲ್ ಮೀಡಿಯಾ ತಂದು ಕೊಡ್ಬೇಕ ನಿಂಗ್ ನೀರ್ ಇಲ್ಲ, ನಾವ್ ವಿಡಿಯೋ ಮಾಡೋರ್ ಎಲ್ಲಾರು ನೀನು ತಂದು ಕೊಡ್ಬೇಕ. ಬಗ್ಗಿ ಬಿಡು, ಅದನ್ನ ತೊಳೆದ್ ಬಿಡ್ತೀವಿ, ವಿಡಿಯೋ ಮಾಡಿ ಇಟ್ಬಿಡ ಅಂತೀರಿ. ಯಾವ ಇವೆಲ್ಲ ಅನ್ನಭಾಗ್ಯ ನಾವು 10 kg ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ, ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ, ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿಲ್ಲ. 10 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ನಮ್ಮಲ್ಲಿದ್ದಂತಹ ಗುರುಕುಲದಲ್ಲಿರುವಂತಹ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆಯುತ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಗುರುಮಠಕ್ಕೆ ಸೇರಿಸಿಕೊಳ್ಳುವಾಗಲೇ ನಿಮ್ಮಲ್ಲಿ 98-99 ಇದ್ದ ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ ಪ್ರವೇಶಕ್ಕೆ ಅನುಕೂಲ, ಅದಕ್ಕಿಂತ ಹೆಚ್ಚಿದ್ದ ವಿದ್ಯಾರ್ಥಿಗಳು ನಾವು ಪಡ್ಕೊಳ್ಳುವುದಿಲ್ಲ ಅಂತ ಹೇಳುವುದು. ಮತ್ತೆ ನಮ್ಮಲ್ಲಿ 100ಕ್ಕೆ 100 ಫಲಿತಾಂಶ ಅಂತ ಹೇಳುವುದು ಅದಲ್ಲ. ದಡ್ಡರಲ್ಲಿ ದಡ್ಡರನ್ನು ಹುಡುಕಿ ತೆಗೆದು ಅವರನ್ನು ಉತ್ತಮನಾದಂತಹ ವಿದ್ಯಾರ್ಥಿಯನ್ನಾಗಿ ರೂಪಿಸ್ತಾನಂತಾದ್ರೆ ಅವ ನಿಜವಾದ ಉತ್ತಮ ಶಿಕ್ಷಕ ಅಂತ ಅನ್ನಿಸಲ್ಪಡ್ತಾನೆ. ನಾವು ಯಾರ ಜೊತೆ ಮಿಂದು ಬೆಳಿತೀವಿ ಅದು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಈಗ ನೋಡಿ, ನಾವು ಶಿಕ್ಷಕರ ಜೊತೆನೆ ಸಂವಾದ ಮಾಡ್ತಾ ಇದ್ರೆ ವಿದ್ಯಾರ್ಥಿ ಆಗ್ಬೇಕು ಅನ್ಸುತ್ತೆ. ವಿಜ್ಞಾನಿಗಳ ಜೊತೆನೆ ನಾವು ಸಂವಾದ ಮಾಡ್ತಾ ಇದ್ರೆ ನಾವು ಸಂಶೋಧಕರಾಗಬೇಕು ಅನ್ಸುತ್ತೆ. ಹಾಗೆಯೇ ನಾವು ಈ ಕುಡುಕರ ಜೊತೆ ಸಂವಾದ ಮಾಡ್ತಾ ಇದ್ರೆ ಪ್ರಪಂಚ ಬಹಳ ಸುಲಭ ಅನ್ಸುತ್ತೆ, ಪ್ರಪಂಚದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ. ರಾಜಕಾರಣಿಗಳ ಜೊತೆನೆ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಆಯ್ತೇನೋ ಅನ್ಸುತ್ತೆ. ನಂತರ ಅಧಿಕಾರಿಗಳ ಜೊತೆ ಸಂವಾದ ಮಾಡ್ತಾ ಇದ್ರೆ ಏನೋ ಪ್ರಪಂಚ ನಿಧಾನ ಅನ್ಸುತ್ತೆ, ಅಧಿಕಾರಿಗಳ ಜೊತೆನೆ ಮಾತಾಡ್ತಾ ಇದ್ರೆ. ಈ LIC ಏಜೆಂಟ್ಗಳ ಜೊತೆನೆ ಸಂವಾದ ಇಟ್ಕೊಂಡ್ರೆ ಏನೋ ಹೋಗ್ಬಿಡ್ಬೇಕಪ್ಪ, ಏನೋ ಇದು ಹಾಗೆ. ಅದೇ ರೀತಿ ಯೋಧರ ಜೊತೆ ನಾವು ಸಂವಾದ ಹೆಚ್ಚು ಇಟ್ಕೊಂಡ್ರೆ, ಸಂಪರ್ಕ ಇಟ್ಕೊಂಡ್ರೆ ನಾವು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನ ಬಹಳ ಕಡಿಮೆ ಅನ್ಸುತ್ತೆ. ಅವನು ಯಾರು ರಾಹುಲ್ ಗಾಂಧಿ ಚಿಳ್ಳೆ ಸೊಳ್ಳೆ ಇದ್ದಂಗ ಅವನು ಅಂತರ ಕೈ ಕೊಟ್ರೆ ದೇಶ ಉಳಿಯಲ್ಲ. ಈ ಓಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ಬೇಕು, ಅನುಭವಿಸ್ತಾರೆ. 3,000 ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಯಾರು ಕೊಡ್ತಾ ಇದಾರೆ? ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದಾರೆ? ಅದನ್ನ ನನ್ ಮಗ ಒಬ್ಬ ಇರೋದು ಬೇಡ, ತೊಲಗೋಗ್ಲಿ, ಫ್ರೀ ಆಗ್ಬಿಟ್ಟ, ಸಂಸಾರಗಳು ಹಾಳಾಗಿ ಹೋಯ್ತು. ಮೊದ್ಲು ಅವ್ನ್ ಕಿತ್ತಾಕಿ. DK ಅವ್ರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ವಸ್ತೆ, ನಾನು ಅದನ್ನು ಹೇಳ್ಬಿಡ್ತೀನಿ. ಕುಡ್ಕೊಂಡ್ ಬಂದು ಒಂದೊಂದ್ ಭಾಷಣ ಕೊಡ್ತಾ ಇದಾರೆ ಅವರು. ಇಂಥ ಕಾಂಗ್ರೆಸ್ ಬಂದ್ರಷ್ಟು ಹೋದ್ರಷ್ಟು ಜನಗಳಿಗೆ ಉಪಕಾರ ಏನಿಲ್ಲ ಬಿಡಿ. ಯಾರ್ದ್ರಿ ಫ್ರೀ ಆಗಿ ಕೊಡಕದು? ಯಾರ ದುಡ್ಡು ಏನ್ರಿ? ಅವ್ರ ಮನೆ ದುಡ್ಡು ಏನಾರು ಕೊಡ್ತಾ ಇದಾರ? ರೈತರು ಇವತ್ತು ದಿನ ಈಸ್ಕೊಂಡು ದುಡ್ಡು ಇಸ್ಕೊಬಿಟ್ಟು ಅವರು ಕಾಯ್ತಾ ಇದಾರೆ ಅನ್ಬೇಕಾದ್ರೆ ಸಿದ್ದರಾಮಯ್ಯ ಬಂದು ಕೂತ್ಕೊಂಡ್ಗಳೆಲ್ಲ ಬರ ಪರಿಸ್ಥಿತಿನೇ. ಗೌರವವಾಗಿರ್ತಕ್ಕಂಥ ಹೆಂಗಸರು ಇವತ್ತು ಚಪ್ಪಲಿ ಹಿಡ್ಕೊಂಡು ಬಸ್ನಲ್ಲಿ ಒಡೆದಾಡೋ ಸ್ಥಿತಿಗೆ ತಂದಿಟ್ರು. ಯಾರು ತಂದಿಟ್ರು? ಕಾಂಗ್ರೆಸ್ ಪಾರ್ಟಿ ಇದು ಬಂದ್ಮೇಲೆ ನಂತರನೇ. ಅಲ್ಲ, ಬ್ಯಾಡಿದ್ದು, ಅದು ಬೇಕಾಗಿರಲ್ಲ. ಮನೆ ಮಾಡೋ ಬುದ್ಧಿನೇ ಮಾಡಿದ್ದು. ಅಕ್ಕಿನೂ ಒಳಗೊಳಗೆ ತಿಂತಾಯೆ. ಇಂತ 70 ವರ್ಷ ಏನ್ ಮಾಡಿದ್ರಿ ಇವರು? ಎಲ್ಲ ತಗೋ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಾರ ದುಡ್ಡೆಲ್ಲಾನೆ, ಆಯ್ತಾ? ಇವ್ರದೇ ದುಡ್ಡು ಕೊಳಿತಿರೋದಲ್ಲಿ ತಗೊಬನ್ನಿ ಅಂತ ಇವ್ರಿಗೆ ಹೇಳಿರೋರೆಲ್ಲ ಕದ್ದಿಟ್ಕೊಂಡು ಅವ್ರು ಹೇಳ್ತಾರೆ. ಒಳಗೆ ಮಾರ್ಕೊಂಡ್ ತಿಂತಾಯೆ. 3 kg ಕೊಡ್ತಾಯ ಅಕ್ಕಿ. 3 kgಗೆ ಏನ್ ಬಾಯ್ತಪ್ಪ, ನೀವೇ ಹೇಳ್ರಿ. ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚು ಮಾಡ್ಬಿಟ್ಟಿದ್ದಾರೆ. ಈಗ ನನಗೆ 1,000 ರೂಪಾಯಿ ಬರ್ತಿದ್ದ ಬಿಲ್ಲು 1,500 ರೂಪಾಯಿ ಬರ್ತಿದೆ. ಸರ, ಈ ಅಡ್ರೆಸ್ ಎಲ್ಲಿ ಬರ್ತದ್ರಿ?
ಕಾಡಿಗೆ ಬಂದು ಸಿಂಹದ ಹತ್ರನ ಗುಹೆಯಲ್ಲಿ ಐತಿ, ಗವಿಯಲ್ಲಿ ಐತಿ, ಸೀದಾ ಹೋಗಿ ರೆಡಿ ತಗೊಂಡು ಲೆಫ್ಟ್ ತಗೊಂಡ್ರೆ ದಡ್ಡಣ್ಣ ಮನೆ ಹಾಕ್ಲ ಮಗ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು ಆಯ್ತಾ. 9 ವರ್ಷದ ಹುಡುಗನಿಗೆ ರೇಪ್ ಕೇಸಲ್ಲಿ ಕಟ್ಕಟೆಯಲ್ಲಿ ನಿಲ್ಲಿಸಿರ್ತಾರೆ. ಈ ಕೇಸನ್ನ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬ ಲೇಡಿ ವಕೀಲರನ್ನ ಕರೆಸಿರ್ತಾರೆ. ಅವಳು ಆ ಹುಡುಗನ ಬುಲ್ಲಿನ ಹಿಡ್ಕೊಂಡು ಹೇಳ್ತಾಳೆ, ನ್ಯಾಯಾಧೀಶರೇ, ಈ ಹುಡುಗನ್ ನೋಡಿದರೆ ರೇಪ್ ಮಾಡಿರೋ ಥರ ಕಾಣಿಸುತ್ತಾ ಅಂತ ಹೇಳ್ತಾಳೆ. ಕೋರ್ಟಲ್ಲಿ ಹಂಗೆಲ್ಲ ಮಾಡಂಗಿಲ್ವಲೇ ಬೋಸಡಿಕೆ. ಅದಕ್ಕೆ ಹುಡುಗ ಹೇಳ್ತಾನೆ, ಮೇಡಮ್ ಜಾಸ್ತಿ ಅಲ್ಗಾಡಿಸ್ಬೇಡಿ, ಇಲ್ಲ ಅಂದರೆ ಈ ಕೇಸ್ ಸೋತೋಗ್ತೀವಿ ನಾವು. ಮಂಗೆ ನನ್ನ ಮಗನೇ, ಕಾನೂನು ಅವಮಾನ ಮಾಡಿದೆ ಅಂತ ಯಾರಾದ್ರೂ ಒಳಗೆ ಹಾಕ್ತಾರೆ. ಮೊದಲು ವಿಡಿಯೋ ಡಿಲೀಟ್ ಮಾಡು. ಹೌದು, ನೀನನ್ನ ಎಲ್ಲಿವರೆಗೂ ಪ್ರೀತಿ ಮಾಡ್ತೀಯಾ? ನೀನ್ ಎಲ್ಲಿವರೆಗೂ ಕೊಡ್ತಾ ಇರ್ತೀಯೋ ಅಲ್ಲಿವರೆಗೂ ಪ್ರೀತಿ ಮಾಡ್ತೀನಿ. ಏನ್ನ ಪ್ರೀತಿನ मस्त आहे दगड सजवण्याची आता वगैरे कशी Okay, listen. My name is not Sir. My name is Rahul, so call me Rahul, please. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. No, I do cooking, huh? ನೀವ್ ಆಫ್ ಕ್ಯಾಮ್ರಾ ಬಂದ್ಮೇಲೆ ನನಗೆ ಫೋನ್ ಮಾಡಿ, ಅಲ್ಲಿ ಇಲ್ಲಿ ಹುಡುಗಿ ಹಿಡ್ಕೋಕ್ ಹೋಗ್ಬೇಡಿ. ನನ್ನೇ ಮದ್ವೆ ಆಗಿ ಪ್ಲೀಸ್. ನಿಮ್ ಧೈರ್ಯಕ್ಕೆ ನಾನು ಫಿದಾ ಆಗ್ಬಿಡಿ. ಹೌದು, ನನ್ನ ಪ್ರೀತಿಗೂ ನೀವು ಫಿದಾ ಆಗ್ಬೇಕು. ಯಾಕಂದ್ರೆ ನಾನು ಪ್ರೀತಿ ಮಾಡಿದ್ರೆ ಹುಚ್ಚಾನೆ. ಹಾ, ನಿಮ್ ಜೊತೆ ನಾನು ಹುಚ್ಚಿನೇ ಆಗ್ಬಿಡ್ತೀನಿ ಬಿಡಿ. ನೀವು ಅದು ಸರಿ, ಇಬ್ಬರು ಹೋಗಿ ನಿಮ್ಯಾನ್ಸ್ ಅಲ್ಲಿ ಅಡ್ಮಿಟ್ ಆಗ್ಬಿಡೋಣ ಈಗ. ಎಕ್ಸ್ಕ್ಯೂಸ್ ಮೀ, ನಾನೊಂದು ಡೈಲಾಗ್ ಬರ್ದಿದ್ದೀನಿ, ಸ್ವಲ್ಪ ಕೇಳ್ಕೊಳ್ಳಿ ಸಾಕು. 1 ನಿಮಿಷ. ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು, ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ ಜ್ಯೂಸು. ನಾನ್ ಬಿಡ್ತೀನಿ ಈಗ ಊಸು, ನಾನ್ ಬಿಡ್ತೀನಿ ಈಗ ಊಸು. ನಿಮ್ ಜನ್ಮಕ್ಕೆ ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ ನೀವೆಲ್ಲರೂ ಮೂಸು. ಹುಡುಗನಿಗೆ ಮದುವೆ ಆಸೆ ಬರುತ್ತೆ. ಆಗ ಹುಡುಗಿ ನೋಡೋಕ್ಕಂತ ಹೋಗ್ತಾರೆ. ಹುಡುಗನಿಗೆ ಜೋರಾಗಿ ಸುಸ್ಸು ಬರ್ತಾ ಇರುತ್ತೆ. ಹುಡುಗಿಗೆ ಹೇಳ್ತಾನೆ, ರೀ ನೀವು ಸುಸ್ಸು ಮಾಡೋ ಜಾಗ ತೋರಿಸ್ತೀರ. ಅದಕ್ಕೆ ಹುಡುಗಿ ನಾಚ್ಕೊಂಡು, ರೀ ಹೋಗ್ರಿಪ್ಪ, ನೀವು ಮೊದಲು ತೋರಿಸಿ, ಆಮೇಲೆ ನಾನು ತೋರಿಸ್ತೀನಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ.